ಅತ್ತೆ ಅತ್ತೆ, ಏನಮ್ ಗೌರಿ? ಏನು ಇಲ್ಲ ಅತ್ತೆ, ಇಲ್ಲೇ ನೇತ್ರರ ಮನೆ ಹತ್ರ ಹೋಗಿ ಬರ್ತೀನಿ, ಅದಕ್ಕೆ ಹೇಳಿ ಹೋಗೋಣ ಅಂತನ ಕರೆದೆ. ಅಯ್ಯೋ ಅದನ್ನೆಲ್ಲ ನನಗೆ ಹೇಳ್ಬೇಕೇನಮ್ಮ. ಹೋಗು ಹೋಗು, ಒಂದ್ಸಣ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡು ಬಾ. ನಿನ್ಗೂ ಬೇಜಾರಲ್ವಾ ಚಂದ್ರು ಬರೋ ತಕ್ಕನ? ನಿನ್ಗೂ ಬೇಜಾರು ಮನೆಗಿರಕ್ಕೆ ಒಬ್ಳಿಗೇನೆ. ಹೋಗಿ ಬರೋಗು, ನಾನು ಹಂಗೆ ಮನೆ ಕೆಮ್ತೀನಿ ಒಂದ್ಸಣ ಹೊತ್ತು. ಸರಿ ಅತ್ತೆ, ಆಯ್ತು ಹೋಗಿ ಬರ್ತೀನಿ. ಅಡುಗೆ ಎಲ್ಲ ಮಾಡಿದ್ದೀನಿ, ಮಧ್ಯಾಹ್ನಕ್ಕೆ ಊಟ ಮಾಡ್ರಿ. ನಾನು ಬರೋದು ತಡ ಆಗುತ್ತೆ ಅನ್ಸುತ್ತೆ. ಇನ್ನೇನು ಕೆಲಸ ಇಲ್ವಲ್ಲ, ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಹೋಗೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಬರ್ತೀನಿ. ಅವಳು ಬಸ್ರಿ ಅಲ್ವಾ, ಅವಳು ಮನೆಗೆ ಇರ್ತಾಳೆ, ಇವಾಗ ಉಪ್ಪಿನಕಾಯಿ ಮಾಡಕ್ಕೆ ಹೋಗಲ್ವಂತೆ. ಅದಕ್ಕೆ ಬಾರೆ ಗೌರಿ ಮಾತಾಡೋಣ ಒಂದು ಸ್ವಲ್ಪ ಹೊತ್ತು. ನೀನು ಇನ್ನೇನು ಮಾಡ್ತೀನಿ, ನೀನು ಎಲ್ಗೂ ಹೋಗಲ್ವಲ್ವಾ ಅಂತ ಹೇಳಿದ್ಲು. ನೆನ್ನೆದಿ ಸಿಕ್ಕಿಲ್ಲ ದೇವಸ್ಥಾನದಾಗೆ, ಅದಕ್ಕೆ ಹೋಗಿ ಬರ್ತೀನಿ. ಸರಿ ಹೋಗಮ್ಮ, ಹೋಗಿ ಬರೋ, ಹೋಗು ಹುಷಾರಾಗಿ ಹೋಗಿ ಬಾ. ಸರಿ ಅತ್ತೆ, ಆಯಿತು. ಅದಕ್ಕೆ ಹೊಲ್ದಾಗ ಏನು ಕೆಲಸ ಐತೆ ಅದಕ್ಕೆ? ಏನೂ ಇಲ್ಲ ಕಣೆ, ಅದೇ ಹತ್ತಿ ಬರ್ದಿತ್ತತ್ತೆ ಒಂದು ಸ್ವಲ್ಪ, ಅದಕ್ಕೆ ಹೋಗಿ ನೋಡ್ಕೊಂಬರ್ರಿ ಎಷ್ಟು ಹೊಡೆದೈತೆ ಅಂತೇಳಿ ನಿಮ್ಮ ಅಣ್ಣ ಹೇಳಿದ್ರು. ಅದಕ್ಕೆ ಹೋಗಿ ಬರೋಣ ಅಂತಾನೆ. ನನಗೂ ಒಬ್ಬಳೆ ಹೋಗೋಕ್ಕೆ ಒಂದು ಸ್ವಲ್ಪ ಭಯ, ಅದಕ್ಕೆ ನೀನು ಕರ್ಕೊಂಡು ಹೋಗ್ತಾ. ನೀನು ಹೆಂಗೂ ಇವತ್ತು ಉಪ್ಪಿನಕಾಯಿ ಮಾಡೋಕೆ ಹೋಗಿಲ್ಲ ಅಲ್ವಾ, ಅದಕ್ಕೆ. ಯಾಕೆ ಉಪ್ಪಿನಕಾಯಿ ಇವತ್ತು ಮಾಡೋದಿಲ್ವೇನು ಕೆಲಸ ಜಾಸ್ತಿ? ಇಲ್ಲ ಅದಕ್ಕೆ, ನೆನ್ನೆನೆ ಎಲ್ಲ ಆಯ್ತು. ಇವತ್ತೇನು ತಗೊಂಡೋಗಿ ಆರ್ಡರ್ ಕೊಟ್ಟಿರೋರ್ಗೆಲ್ಲರಿಗೂ ಕೊಟ್ಟು ಬರ್ತೀವಿ, ಇವತ್ತೇನು ಬರಬೇಡ ಅಂತ ಹೇಳಿದ್ಲು ಸೂಜಿ, ಅದಕ್ಕೆ ಹೋಗಿಲ್ಲ. ನಡೀರಿ, ಹಂಗೆ ಹೊಲ್ದಾಗೆಲ್ಲ ಸುತ್ತ ಆಡ್ಕೊಂಡು ಹಂಗೆ ಅಲ್ಲಿ ತೆಂಗಿನ ಮರ ಇರ್ಬೇಕೇನೋ, ಯಾರಾದರೂ ಗಂಡಸರು ಅಲ್ಲಿದ್ರೆ ಕಿತ್ಸ್ಕೊಂಡು ಹಂಗೆ ಕುಡ್ಕೊಂಡು ಒಂದೆರಡು ಮನೆಗೂ ತಗೊಂಬರೋಣ. ಸರಿ ಆಯ್ತು ಬಾ. ಅದಕ್ಕೆ ಇವ್ರು ಎದುರು ಬಂದ್ರಲ್ಲ, ಅಯ್ಯೋ ಛೇ, ನಮ್ಮ ಪಾಡಿಗೆ ನಾವು ಹೋಗೋಣ ಬಾ. ಅವಳು ಬಂದ್ರೆ ಏನಂತೆ? ಅವಳು ಇದೇ ಊರಾಗ ಮೇಲೆ ಇದ್ದಾಳೆ ಅಂದಮೇಲೆ ಎಲ್ಲಿ ಬೇಕಾದ್ರೂ ಬರ್ತಾಳೆ. ಅವಳು ಬಂದ್ಲು ಅಂತೇಳಿ ನಾವು ವಾಪಸ್ ಹೋಗೋಕ್ಕಾಗತ್ತಾ? ಬಾ ಸುಮ್ಮನೆ. ಓಹೋ, ಏನು ಅದಕ್ಕೆ ನೀನು ಎಲ್ಗ ಹೊರಟಿರಂಗಿದೆ? ಯಾಕೆ ಇವತ್ತು ಉಪ್ಪಿನಕಾಯಿ ಮಾಡಕ್ಕೆ ಹೋಗಿಲ್ವೇನೆ ಸೀತಾ? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು, ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ತಾ ಇರಿ. ನಮ್ಮನ್ನ ಯಾಕೆ ಮಾತಾಡ್ತೀರಾ? ನಿಮ್ಗೂ ನಮಗೂ ಸಂಬಂಧ ಇಲ್ಲ ತಾನೆ? ಅಯ್ಯೋ ಸಂಬಂಧ ಏನೋ ಇಲ್ಲ, ಆದ್ರೆ ಒಂದೇ ಊರಲ್ಲಿ ಇದೀವಲ್ಲ, ಏನೋ ಮುಖ ಪರಿಚಯ ಇದ್ದಾರೆ ಅಂತ ಮಾತಾಡ್ಸಿದೆ ಮೈ ಮೇಲೆ ಚೇಳ್ ಬಿಟ್ಕೊಂಡಂಗೆ ಆಡ್ತೀಯಲ್ಲ ಸೀತಾ. ಏನೋ ನನ್ನೇನು ಹೊಸ್ದಾಗಿ ನೋಡ್ತಾ ಇದೀನೋ ಅನ್ನೋ ಥರ. ಏನು ಮಾಡಕ್ಕೆ ಹೋಗ್ತಿರೋ? ಹೊಲ್ದಕ್ಕೆ ಹೋಗ್ತಾ ಇರೋ ಥರ ಐತೆ. ನೀವು ಒಂಥರ ಅದೇ ಥರ ಹೇಳ್ರಿ, ಕೇಳಿದ್ದಂಗೆನೆ ಯಾವಾಗ ಕುಟುಕ್ತೀರಾ ಅಂತನ ಹೇಳಕ್ಕಾಗಲ್ಲ ಅಲ್ವಾತ್ಗೆ. ಅಯ್ಯೋ ಬಿಡೆ ಸೀತಾ, ಯಾಕೆ ಹೊಟ್ಟೆ ಉರ್ಕಂತೀಯ? ನಾನು ನೋಡಿದ್ರೆ ನಿಮ್ಮಿಬ್ರಿಗೂ ಹೊಟ್ಟೆ ಉರಿ ಅಲ್ವಾ? ನಾನಿವಾಗ ಚಂದ್ರನ್ ಮದುವೆ ಆಗಿ ಆ ಮನೇಲಿ ಸುಖವಾಗಿ ಸಂತೋಷವಾಗಿದ್ದೀನಿ, ಯಾರ ಕಾಟನ ಇಲ್ಲ. ಅತ್ತೆ ಅಂತೂ ನಮ್ಮ ಅಮ್ಮನ ಥರ ನೋಡ್ಕೊಂಬತ್ತೆ, ನನ್ನ ಗಂಡ ನನ್ನಂತ ಕಣ್ಣು ನೋಡ್ಕೊಂತ ಇದ್ದಾರೆ. ನೋಡ್ದ, ನಾನು ಇನ್ನೂ ಮದುವೆ ಆಗಿ ಅವ್ರ ಮನೆಗೆ ಹೋಗೇ ಇಲ್ಲ. ಸೊಸೆ ಅಂತ ಒಪ್ಕೊಂಡ ತಕ್ಷಣ ನಮ್ಮ ಮದ್ವೆಗೇನೆ ನನಗೆ ಚಿನ್ನದ ಸರ ಹಾಕ್ಬಿಡ್ತು ನಮ್ಮ ಅತ್ತೆ. ನಾನು ನಿಮ್ಮ ಅಣ್ಣನ ಮದುವೆ ಆಗಿ 4-5 ವರ್ಷ ಸಂಸಾರ ಮಾಡಿದೆ. ಏನು ಬಂತು ಭಾಗ್ಯ? ಒಂದ್ ದಿವಸ ನೆಟ್ಟಿಗೆ ಸುಖವಾಗಿರ್ಲಿಲ್ಲ ನಿಮ್ಮ ಮನೆಯಲ್ಲಿ. ಈಗ ನೋಡು, ಹೋಗಿ ಇನ್ನು 15 ದಿವಸ ಆಗಿಲ್ಲ, ಎಷ್ಟು ಸಂತೋಷವಾಗಿದ್ದೀನಿ. ಗೌರಿ, ನೀನು ಏನೇನ್ ಕಿತಾಪತಿ ಮಾಡಿದ್ಯಾ ಅಲ್ಲಿ ನಮ್ಮ ಮನೇಲಿ ಅಂತ ನಮಗೆ ನಿಮ್ಮ ಏನ್ ಮರ್ತೋಗಿಲ್ಲ, ಇನ್ನು ನೆನಪಿದೆ. ಈಗೇನೋ ಚೆನ್ನಾಗಿದೆಯಾ ಚಂದ್ರ ಅವ್ರನ್ನ ಮದ್ವೆ ಆಗಿ. ಆದ್ರೆ ಅಲ್ಲಾದ್ರೂ ನೆಟ್ಟು ಸಂಸಾರ ಮಾಡ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊ ಅಷ್ಟೇನೆ. ಅವರಿಗೆ ಮೋಸ ಮಾಡ್ಬೇಡ, ನಿನಗೆ ಒಳ್ಳೇದ್ ಮಾಡಿರೋರ್ಗೆ. ಅಯ್ಯೋ ಅಲ್ಲ, ನನ್ನ ಗಂಡ ನನ್ನ ಸಂಸಾರನ ನಾನು ಚೆನ್ನಾಗಿ ನೋಡ್ಕೊಂಡೆ, ಇನ್ನೇನು ನೀನು ಬಂದು ನೋಡ್ಕೊಂಬಕ್ಕಾಗುತ್ತೇನೆ? ನೀನು ಬಂದು ನನ್ನ ಸಂಸಾರನ ಹಾಳು ಮಾಡಿ ನೀನು ನಮ್ಮ ಮನೆಗೆ ಬಂದು ಸೇರ್ಕೊಂಡಲ್ಲ. ನನ್ನೇನು ಅಂತವಳು ಅಂತ ಮಾಡ್ಕೊಂಡ? ನಾನು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ನೋಡಿ ನೀವೆಲ್ಲರೂ ಹೊಟ್ಟೆ ಉರ್ಕೋಬೇಕು. ಇಷ್ಟಕ್ಕೇನೆ ಇಷ್ಟೆಲ್ಲ ಆಗೈತೆ. ಇನ್ನು ಹೋಗಿ 1 ವಾರ 15 ದಿವಸಕ್ಕೇನೆ ಇನ್ನು ನೋಡ್ತಾ ಇರು, ನಮ್ಮನೆ ನಮ್ಮ ಸಂಸಾರ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೆಲ್ಲರೂ ನೋಡಿ ಹೊಟ್ಟೆ ಉರ್ಕೋಬೇಕು. ಇದಕ್ಕೆ ಮತ್ತೀಗ ಹೇಳೋದು, ದೇವರು ಒಳ್ಳೆಯವ್ರಿಗೆ ಕೈ ಬಿಡಲ್ಲ, ಕಷ್ಟ ಕಾಲದಲ್ಲಿ ಹಾಕ್ತಾನೆ ಅಂತ. ನನ್ನ ಕಣ್ಣೀರಾಗೆ ಕೈ ತೊಳೆಯಂಗೆ ಮಾಡಿದ್ರಲ್ಲೇ ನೀನು ಜಿಲೇಬಿ. ನೀನು ನನ್ನ ಗುಡಿಸ್ಲಾಗಿರಂಗೆ ಮಾಡಿದೆ, ಭಿಕ್ಷೆ ಬೇಡ್ಕೊಂಡು ತಿಂದ್ರು ಅಂತ ಜೀವನ ಬೇಡಪ್ಪ ಅನ್ನೋವಷ್ಟು ಕಷ್ಟ ಕೊಟ್ರಿ, ಮನೆಯಿಂದ ಹೊರಗಾಕಿ. ಆದರೆ ಯಾರ್ಯಾರು ಬಂದು ನನ್ನ ಕಷ್ಟಕ್ಕಾಗಲಿಲ್ಲ, ಆ ದೇವರು ಇದ್ದಾನೆ ಅನ್ನೋದಕ್ಕೆ ಚಂದ್ರ ಅವ್ರು ಬಂದು ನನಗೆ ಸಹಾಯ ಮಾಡಿದ್ದೆ ಸಾಕ್ಷಿ. ತಿಳ್ಕೊ, ಯಾವತ್ತು ದೇವರು ಕೈ ಬಿಡಲ್ಲ, ಯಾವ್ದಾದ್ರು ಒಂದು ದಾರಿ ತೋರಿಸ್ತಾನೆ ಅಂತನ ಇದ್ರಲ್ಲೇ ಗೊತ್ತಾಗ್ತೈತೆ. ನೀವು ಮನೆಯಿಂದ ಹೊರಗೆ ಹಾಕಿದ ತಕ್ಷಣ, ಗುಡಿಸ್ಲಾಗಿದ್ದ ತಕ್ಷಣ ಇವಳೆಲ್ಲಿರ್ತಾಳೆ, ಎಲ್ಲಾದ್ರೂ ಕೆರೆನೋ ಬಾವಿನೋ ನೋಡ್ಕೊಂಡು ಸತ್ತೋಗ್ತಾಳೆ ಅಂತ ತಿಳ್ಕೊಂಡಿದ್ರಿ ಅಲ್ವಾ? ಗೌರಿ, ಇನ್ನೊಬ್ರು ಸಾಯ್ಲಿ ಅಂತನ ಆಸೆ ಪಡಕ್ಕೆ ನಮ್ಮನ್ನೇನು ನಿನ್ ಥರ ಮಾಡ್ಕೊಂಡ್ಬಿಟ್ಟ? ನೀನೇನೆ ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಅತ್ತೆ ಮಾವು ನೋಡ್ಕೊಂಬಕ್ಕಾಗಲ್ಲ, ನಾದ್ನಿ ನೋಡ್ಕೊಂಬಕ್ಕಾಗಲ್ಲ ಅಂತ ಹೇಳಿ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಗಂಡನ ಹತ್ರ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿ ಕೂತ್ಕೊಂಡಿದ್ದಲ್ಲ. ಅದಕ್ಕೆ ತಾನೆ ನಿನ್ನ ಹತ್ರ ಜಗಳ ಆಗಿ ನಿನ್ನ ಹತ್ರ ಸುಖವಾಗಿ ಇರಕ್ಕಾಗಿಲ್ಲ, ನೆಮ್ಮದಿ ಇಲ್ಲ ಅಂತ ಹೇಳಿ ಅವರು ಶಿವು ಅವರು ನನ್ನ ಮದುವೆ ಆಗಿದ್ದು. ನೀನ್ ನೆಟ್ಟಗಿದ್ದಿದ್ರೆ ಅವ್ರ್ಯಾಕೆ ಈ ಥರ ಮಾಡ್ತಿದ್ರು ಹೇಳು?
ಸರಿಯಾಗಿ ಹೇಳಿದ್ರಿ ಅದಕ್ಕೆ. ಇವ್ರ ನೆಟ್ಟಿಗಿದ್ದಿದ್ರೆ ನಮ್ಮ ಅಣ್ಣ ಯಾಕೆ ನಿಮ್ಮನ್ನ ಮದ್ವೆ ಆಗ್ತಿದ್ದ? ಹೆಂಗೋ ನಡೀರಿ, ದೇವ್ರ ದಯೆಯಿಂದನ ಇವ್ರನ್ನ ನಮ್ಮ ಮನೆಯಿಂದ ಹಾಕಿ ಅತ್ಲಾಗೆ ನಮ್ಗೆ ನೆಮ್ಮದಿ ಕೊಟ್ಟಿದ್ದಾನೆ ಆ ದೇವ್ರು. ನಮಗೂ ಒಳ್ಳೇದ್ ಮಾಡಿದ್ದಾನೆ. ನಮ್ಗೇನ್ ಕೆಟ್ಟದ್ ಮಾಡಿಲ್ಲ ಆ ದೇವ್ರು. ನಾವು ಚೆನ್ನಾಗಿದ್ದೀವಿ. ನೀವು ಮನೆ ಬಿಟ್ಟು ಹೋದಾಗಿಂದನ ನಾವೆಲ್ಲರೂ ಸುಖವಾಗಿ ಸಂತೋಷವಾಗಿದ್ದೀವಿ. ನಮ್ಮ ಮನೇಲಿ ಇವಾಗ ಜಗಳ ಮಾಡೋಂತಾರು ಯಾರು ಇಲ್ಲ. ಅಯ್ಯೋ ಏನ್ ಬಂತು ಭಾಗ್ಯ ಸೀತಾ? ಅದೇ ಮನೆ, ಅದೇ ಮುದ್ದೆ, ಅದೇ ಊಟ. ನಾನ್ ನೋಡು ನನ್ನ ಹತ್ರ ನಂತರನ ಒಂದ್ ಸರ ಹಾಕಿ ಮಕ್ಕಾಗಲ್ಲ ನಿಮ್ಮಿಬ್ರು ಕೈಲೂನು. ನಾನು ಮದ್ವೆಯಾಗಿ ಒಂದ್ ವಾರ ಅಲ್ಲ, ಮದ್ವಿಗೆ ಹಾಕಿದ್ರು ನಮ್ಮ ಅತ್ತೆ ಸರನ, ಅವ್ರ ಸರನ ಸೊಸೆ ಹಾಕೊಳ್ಳಿ ಅಂತಾನ. ಈ ಜಿಲೇಬಿಗೆಲ್ಲ ಐತೆ ಅದೃಷ್ಟ ಸರ ಹಾಕೊಳ್ಳೋ ಅಂತದ್ದು. ಅದೃಷ್ಟ ಅಂದ್ರೆ ನಂದು ಕಣೆ ಸೀತಾ, ನಿಮ್ದಲ್ಲ. ಆಯ್ತು ಗೌರಿ, ನೀನೇ ಅದೃಷ್ಟವಂತೆ ಆಯ್ತಾ. ನಾವೆಲ್ಲ ಹೊಲ್ತಕ್ಕೆ ಹೋಗ್ತಾ ಇದೀವಿ, ಅದಕ್ಕೆ ನಮಗೆ ಸ್ವಲ್ಪ ಕೆಲಸ ಐತೆ, ಹೋಗ್ಬೇಕು. ದಾರಿ ಬಿಡು, ಹೋಗು. ನೀನೇನ್ ಕೆಲ್ಸಕ್ಕೆ ಹೋಗ್ತಿದ್ದ ಏನು? ಓ, ಹೊಲ್ದಕ್ಕೆ ಹೋಗ್ತಾ ಇದ್ದೀರಾ? ಏನ್ ಕೆಲಸ ಮಾಡ್ತೀರಾ ಹೊಲ್ದಾಗೆ? ಏನು ಇಲ್ಲ, ಒಂದ್ ಸ್ವಲ್ಪ ಹತ್ತಿ ಹೊಡೆದಿತ್ತೇನೋ, ನೋಡ್ಕೊಂಬ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳಿದಾರೆ. ಹೋಗಿ ನೋಡ್ಕೊಂಡು ಏನಾದ್ರು ಜಾಸ್ತಿ ಹೊಡೆದಿದ್ರೆ ಹಂಗೆ ಕಿತ್ಕೊಂಡ್ ಬರ್ತೀವಿ. ಇನ್ನೇನ್ ಮನೇಲೂ ಏನು ಕೆಲಸ ಇಲ್ಲ. ಸೀತನ್ಗೂ ಇವತ್ತು ಕೆಲ್ಸಕ್ಕೆ ಹೋಗಿಲ್ವಲ್ಲ ಉಪ್ಪಿನಕಾಯಿ ಮಾಡಕ್ಕೆ, ಅದಕ್ಕೆ ಹೋಗಿ ಹತ್ತಿನಾದ್ರೂ ಬಿಡಿಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಅಷ್ಟೇನೆ. ನಡಿ ಸೀತಾ, ಹೋಗೋಣ. ಓ, ಹತ್ತಿ ಬಿಡ್ಸಕ್ ಹೋಗ್ತಾ ಇದ್ರ? ಹತ್ತಿನ ಹೋಗ್ರಿ. ಬಿಸಿಲು ಚೆನ್ನಾಗಿ ಉರಿತೈತೆ, ಬಿಸಿಲಲ್ಲಿ ಹತ್ತಿ ಬಿಡಿಸ್ಕೊಂಬರೋಗ್ರಿ. ನಾನು ಹೋಗ್ಬೇಕು, ನೇತ್ರ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಅಂತೂ ಬಿಸಿಲು ಹೊರಗಡೆ ಎಲ್ಲೂ ಹೋಗ್ಬೇಡ ಗೌರಿ ಅಂತ ಹೇಳ್ತಾರೆ. ನಿನ್ ಗಂಡನ್ ನೋಡು, ಹತ್ತಿ ಬಿಡಿಸ್ಕೊಂಬರಕು ಹೊಲ್ದಕ್ ಹೋಗಿ ಅಂತನ ಕಳಿಸ್ತಾ ಇದ್ದಾರೆ. ಇದೆ ಅಲ್ವಾ ಅದೃಷ್ಟ ಅಂದ್ರೆ. ಹೋಗ್ರಿ ಗೌರಿ, ನಮ್ಮನೆ ಕೆಲಸ ಮಾಡಿದಾಗೆ ಏನು ತಪ್ಪಿಲ್ಲ. ದುಡ್ಕೊಂಡು ತಿನ್ಬೇಕೆ ಹೊರ್ತು ಯಾರು ಇನ್ನೊಬ್ರು ಭಿಕ್ಷೆ ಬೇಡ ತಿನ್ನಬಾರ್ದು. ನಮ್ಮಲ್ದಲ್ಲಿ ನಾವು ಕೆಲಸ ಮಾಡಿದ್ರೆ ತಪ್ಪೇನೈತೆ? ಅಲ್ವಾ ಸೀತಾ? ಬಾ ಸೀತಾ, ಹೋಗೋಣ. ಇವಳ ಹತ್ರ ಮಾತಾಡೋದು ವ್ಯರ್ಥ. ಇವ್ರಿಗೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಕೇಳಿದ್ದೆಲ್ಲನ ನಾವೆಲ್ಗಾದ್ರೂ ಹೋಗ್ತೀವಿ, ಅದನ್ನ ತಿಳ್ಕೊಂಡು ಇವ್ರಿಗೆ ಏನಾಗ್ಬೇಕಾಗೈತೆ? ಹತ್ತಿನಾದ್ರೂ ಬಿಡ್ಸಕ್ ಹೋಗ್ತೀವಿ, ಏನಾದ್ರೂ ಬಿಡ್ಸಕ್ ಹೋಗ್ತೀವಿ. ಸುಮ್ಮನೆ ನಡೀರಿ, ಇವ್ರಿಗೆ ಏನು ಹೇಳಕ್ ಹೋಗ್ಬೇಡಿ. ಹೋಗಿ ಜಿಲೇಬಿ, ಹೋಗು. ನಿನ್ನ ಆದ್ಮಿ ಹೋಗ್ತಾ ಇದ್ದಾಳೆ. ನೀನ್ ಪಡ್ಕೊಂಡ್ ಬಂದಿದ್ದು ಇಷ್ಟೇನೆ. ಹೋಗ್ರಿ. ನಾನು ನೋಡಿ ಹೊಟ್ಟೆ ಉರ್ಕೊಂಡು ಹೋಗ್ತಾ ಇದ್ದಾರೆ. ನೇತ್ರ ಮನೆ ಹರ್ತಾನೆ ಇರ್ತಾಳೆ ಅನ್ಸತ್ತೆ. ಕೂತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕ ಬರೋಣ. ನಾನು ನೋಡಿ ಹೊಟ್ಟೆ ಉರಿ, ಅದಕ್ಕೆ ಹಿಂಗ್ ಉರ್ಕೊಂಡು ಹೋಗ್ತಾ ಇದಾರೆ. ಮಾತಾಡೋದ್ ಬಿಟ್ಟು ಹೋಗ್ಲಿ ಬಿಡು. ನನಗೇನಾಗ್ಬೇಕಾಗೈತೆ? ಹೊಟ್ಟೆ ಉರ್ಕೊಂಡ್ರೆ ಅವ್ರ ಹೊಟ್ಟೆ ಉರಿಯುತ್ತೆ, ನನಗೇನು? ನಾನು ಹೆಂಗ ಸಂತೋಷವಾಗಿದ್ದೀನಿ. ನೇತ್ರ ಮನೆಗಿದ್ದೀಯಾ? ಓ ಗೌರಿ, ನೀನಾ? ಬಾ ಗೌರಿ, ಇದೀನಿ ಬಾ. ಏನ್ ಗೌರಿ ಇಷ್ಟೊಂದು ಖುಷಿಯಾಗಿದೀಯಾ? ಬಾ ಕೂತ್ಕೋ ಬಾ. ಏನು ಇಲ್ಲ ನೇತ್ರ, ಹೆಂಗೋ ನನಗೆ ಒಳ್ಳೆ ಗಂಡ, ಒಳ್ಳೆ ಅತ್ತೆ, ಒಳ್ಳೆ ಮನೆ ಸಿಕ್ಕೈತಲ್ಲ, ಅದಕ್ಕೆ ತುಂಬಾ ಸಂತೋಷ. ಅದು ಅಲ್ಲ, ಈಗ ಬರ್ಬೇಕಾದ್ರೆ ಆ ಜಿಲೇಬಿನೂ ಸೀತಾನು ಸಿಕ್ಕಿದ್ರು. ಎಲ್ಲೋ ಹೊಲ್ದಕ್ಕೆ ಹತ್ತಿ ಬಿಡ್ಸಕ್ ಹೋಗ್ತಾ ಇದೀವಿ ಅಂತಿದ್ರು. ನಾನ್ ನೋಡಿ ಹೊಟ್ಟೆ ಉರ್ಕೊಂಡ್ರು ಅವರಿಬ್ರು. ಅದಕ್ಕೆ ನಗ್ತಿದ್ದೆ. ಹೇಳಿಲ್ವಾ ಗೌರಿ, ಅವ್ರಿಗೆ ಹೊಟ್ಟೆ ಉರಿಯೋ ತರ ನೀನ್ ಜೀವನ ಮಾಡ್ಬೇಕು ಚಂದ್ರ ಅವ್ರ ಜೊತೆ ಅಂತನ. ನೀನ್ ನೋಡಿ ಅಯ್ಯೋ ಎಂತ ಸೊಸೆ, ಎಂತ ಹೆಂಡತಿನ ನಾವು ಕಳ್ಕೊಂಡ್ವಲ್ಲ ಅಂತನ ಶಿವಗೂ ನಿಮ್ಮ ಅತ್ತೆಗೆ, ಹಳೆ ಅತ್ತೆಗೂ ಅನ್ನಿಸ್ಬೇಕು. ಆ ತರ ನೀನು ಇರ್ಬೇಕು. ಚೆನ್ನಾಗಿ ಉರ್ಕೊಂಡಿರ್ತಾಳೆ ಜಿಲೇಬಿ ಅಲ್ವೇ? ಸೀತಾ ಅಂತನು ಜಿಲೇಬಿಗಿಂತ ಸೀತಾನೇ ಜಾಸ್ತಿ ಉರ್ಕೊಂಡಿದ್ಲು. ಹೆಂಗೋ ಬಿಡಮ್ಮ, ನಿನ್ಗಂತೂ ಒಳ್ಳೆ ಮನೇನೆ ಸಿಕ್ತು. ನೀನು ಇನ್ಮೇಲೆ ಸಂತೋಷವಾಗಿರ್ತೀಯ. ಕಣೆ ನೇತ್ರ, ಹೆಂಗೋ ನೀನೊಂದು ಸ್ವಲ್ಪ ಧೈರ್ಯ ಮಾಡಿ, ನನಗೆ ಧೈರ್ಯ ಹೇಳಿ, ನಿನಗೂ ಒಳ್ಳೆ ಕಾಲ ಬರುತ್ತೆ ಅಂತ ಹೇಳಿ ಸಮಾಧಾನ ಮಾಡಿದ್ಕೂ ಒಂದು ಒಳ್ಳೆ ಜೀವನನೇ ಸಿಕ್ತು ಚಂದ್ರು ಅವರಿಂದನ. ಆ ಗುಡ್ಲಾಗಿದ್ದಕ್ಕೂ ಅದೇ ಅವ್ರು ನನಗೆ ಒಳ್ಳೆ ಮನೆಗೆ ಸಿಗಂಗೆ ಮಾಡ್ದ ಅತ್ತಾಗೆ. ನಿನಗೀಗ ಎಷ್ಟು ತಿಂಗಳು? ಈಗ 6 ತಿಂಗಳು ತುಂಬಿ 7ರಾಗೇನೋ ಐತೆ ಕಣೆ. ಹೌದಾ? ಹಂಗಾದ್ರೆ 9 ತಿಂಗಳ ತವ್ರ ಮನೆಗೆ ಹೋಗ್ತೀಯ ಅನ್ನು? ಸೀಮಂತ ಮಾಡ್ತಾರ ನಿನ್ ಗಂಡ? ಮಾಡ್ತಾರೋ ಬಿಡ್ತಾರೋ ಯಾರಿಗೆ ಗೊತ್ತಮ್ಮ. ದುಡ್ಡೆಲ್ಲ ಇರ್ಬೇಕಲ್ಲ ಸೀಮಂತ ಮಾಡಕ್ಕೆ. ನಮ್ಮಪ್ಪ ಯಾರಾಗಿದ್ರೆ ಮಾಡಿರೋರು. ಆ ಮಲ್ಲಿ ಸೀಮಂತನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ದ ನೋಡು ನಮ್ಮ ಅಣ್ಣಯ್ಯ. ಆದ್ರೆ ನನ್ಗಂತ ಅದೃಷ್ಟನೇ ಇಲ್ಲ. ನನ್ನ ಗಂಡನು ಟ್ಯಾಕ್ಟ್ರಿಗೆ ದುಡಿತಾನೆ. ಅಯ್ಯೋ ಅದು ಎಷ್ಟು ದುಡಿತಾನೋ ಏನು. ದುಡ್ಡು ತಂದು ನನ್ನ ಕೈ ಕೊಡು ಅಂದ್ರೆ ಅವ್ರ ಅಮ್ಮನ ಕೈ ಕೊಡ್ತಾನೆ. ತಗೊಂಡೋಗಿ ನಾನೇನ್ ಮಾಡೋದು? ಸುಮ್ಮನೆ ನಾನು ದುಡ್ಡು ಇಸ್ಕೊಂಬೋದು, ಸುಮ್ಮನೆ ಜಗಳ ಯಾಕೆ ಅಂತ ನಾನೇನು ಕೇಳಕ್ ಹೋಗಲ್ಲ. ಇನ್ನೊಂದು 2 ತಿಂಗಳು ಸೀಮಂತ ಮಾಡ್ಕೊಂಡು ನಾನು ತವ್ರ ಮನೆಗೆ ಹೋಗ್ತೀನಿ. ಹೆಂಗೋ ಬಿಡ ಮತ್ಲಾಗೆ, ನಿನಗೆ ಮಗು ಆಗ್ತೈತಿ, ಗಂಡು ಮಗುನೇ ಆಗಲಿ, ಹೆಂಗೋ ಒಳ್ಳೇದಾಗುತ್ತೆ. ಕಣೆ ಗೌರಿ, ನನಗೂ ಅದೇ ಆಸೆ ಇರೋದು. ಮೊದಲನೇ ಮಗುನೇ ಗಂಡಾದ್ರೆ ನನಗಿನ್ನೂ ಬೆಲೆ ಜಾಸ್ತಿ ಆಗುತ್ತೆ. ನನ್ನ ತವ್ರ ಮನೆಗೂ ಎಲ್ಲರೂ ಹೊಗಳ್ತಾರೆ, ನೇತ್ರಂಗೆ ಹೆಂಗೋ ಗಂಡು ಮಗು ಆಯ್ತು, ಆ ಮಲ್ಲಿಗೆ ಗಂಡ ಆಗಲೇ ಇಲ್ಲ, ಹೆಣ್ಣು ಮಗು ಆಯ್ತು ಅಂತನ ಎಲ್ಲ ಮಾತಾಡ್ತಾರೆ. ನಿನಗೆ ಗಂಡು ಮಗುನೇ ಆಗೋದು ಬಿಡು ನೇತ್ರ. ಎಲ್ಲ ಒಳ್ಳೇದಾಗುತ್ತೆ. ಏನೋ ದೇವ್ರ ದಯೆಯಿಂದನ ಆದ್ರೆ ಸಾಕು ಅತ್ಲಾಗೆ. ಅದು ಸರಿ, ಸೂಜಿಯಲ್ಲಿ ಉಪ್ಪಿನಕಾಯಿ ಏನು ಮಾಡೋದೇನು ಇಲ್ವಂತೆ?
ಉಪ್ಪಿನಕಾಯಿ ಮಾಡೋದು ಏನೂ ಇಲ್ಲ, ಅವ್ರ ಅಣ್ಣನ ಕರ್ಕೊಂಡು ಅದೇ ಆರ್ಡರ್ ಕೊಟ್ಟಿರ್ತಾರಲ್ಲ ಅಂಗಡಿಯವರೆಲ್ಲನ ಅಲ್ಲೆಲ್ಲನ ಕೊಟ್ಟು ಬರಕ್ಕೆ ಹೋಗವಳಂತೆ. ಓ ಹೌದಾ, ಹೆಂಗೋ ಬಿಡಮ್ಮ, ನೀನು ಹೆಂಗೋ ಅತ್ಲಾಗೆ ಬಸ್ರಿ ಆಗಿರೋದಕ್ಕೆ ಹೋಗೋದೇ ತಪ್ಪು, ಆರಾಮಾಗಿ ಮನೆಗಿರ್ತೀಯ. ನನಗೂ ಬೇಜಾರಾಗೋದು, ನೀನು ಬಂದಿದ್ದು ಒಂಥರ ಬೇಜಾರು ಹೋದಂಗೆ ಆಗುತ್ತೆ. ನೀನು ಬಂದಿದ್ಕೋ ಅದಕ್ಕೂ ನನಗೂ ಯಾರ ಮಂತಕನ ಹೋಗೋಣ ನಿಮ್ಮಂತಕ್ಕೆ ನಾನು ಬರೋಣ ಅನ್ಕತ್ತಿದ್ದೆ, ಅಷ್ಟೊಳಗೆ ನೀನೇ ಬಂದೆ ಅತ್ತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.